ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಇದು ನಿಮ್ಮ ಸ್ಮಾರ್ಟ್ ಕನ್ನಡ ಬ್ಲಾಗ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇದು ನನ್ನ ತಮ್ಮನ ಎಂಗೇಜ್ಮೆಂಟ್ ಬ್ಲಾಗ್ ಆಗಿರುತ್ತೆ. ನಾನು ಇನ್ನೇನು ಸ್ವಲ್ಪ ಹೊತ್ತು ನಾವು ಮನೆಯಿಂದ ಓಡೋಕ್ಕೆ ಮುಂಚೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈ ವ್ಲಾಗ್ನ ನಾನು ಆದಷ್ಟು ರಾ ಆಗಿಡ್ತೀನಿ, ಯಾಕಂದರೆ ನನಗೆ ತುಂಬ ಮನಸ್ಸಿಗೆ ಹತ್ತಿರ ಆಗಿರೋ ರಿಲೇಟಿವ್ಸು ಮತ್ತು ನನ್ನ ಫ್ರೆಂಡ್ಸು, ನನ್ನ ತಮ್ಮಂದರು, ನಮ್ಮ ಅಕ್ಕಂದರು ಎಲ್ಲರೂ ಬಂದಿದ್ದರು. ಅದಕ್ಕೇ ನಾನು ಫುಲ್ಲು ಅವ್ರ ಹತ್ರ ಎಲ್ಲ ಹೇಗೆ ಮಾತಾಡಿದೆ ಅಂತ ನಿಮಗೂ ತೋರಿಸೋಣ ಅಂತ. ಯಾರ್ದು ಎಂಗೇಜ್ಮೆಂಟ್ ಅವಾಗ ಹೇಳಿ ಅದ್ರಲ್ಲಿ ಇನ್ನೇನು 4 ಗಂಟೆಗೆ ಎಂಗೇಜ್ಮೆಂಟ್ ಐತೆ ನೋಡೋದು, ಇನ್ನೂ ಬಿಟ್ಕೊಂಡವನೆ ಸೋಂಬೇರಿ ತರ ಅಂತ. ಯಾರ್ದು ಎಂಗೇಜ್ಮೆಂಟ್ ನೀನು ಹಿಂಗೆ ಬಾಕೊಂಡಿದ್ಯಲ್ಲ ರಾಜೀವ್, ನಿಮ್ಮ ಬಾಮೈದಿಂದ ಎಂಗೇಜ್ಮೆಂಟು ಏನಾದರೂ ಹೇಳ್ತೀರಾ? ಕೆಲಸ ಮಾಡೋ ಟೈಮ್ ಅಂತ ಹೇಳಿ ಬರ್ತೀರಾ ನೀವು ನಮ್ಮ ವ್ಲಾಗಿಗೆ? ಫುಲ್ ಸಪೋರ್ಟಾ? ನಾನೇ ನನ್ನ ತಮ್ಮಂಗೆ ಇವತ್ತು ಮೇಕಪ್ ಮಾಡ್ತಾ ಇರೋದು. Keep it low key, keep it softly spoken, with no strings tying you to me. I'm happy in your company with no emotion, 'cause my love deserves to be free. I never wanna look at a house in the garden, I never wanna lock you down. I know you're not mine, it's just my turn, but we can still have. ನೋಡಿ, ಫೈನಲ್ ಲುಕ್ಕು ಎಂಗೇಜ್ಮೆಂಟ್ ಹುಡ್ಕೊಂಡು ನಾನು ವೆನ್ಯೂಗೆ ಹೋಗಿ ರೆಡಿ ಆಗೋಣ ಅಂದ್ಬಿಟ್ಟು ಏನೂ ರೆಡಿ ಆಗಿರಲಿಲ್ಲ. ವೆನ್ಯೂಗೆ ಹೋಗೇ ರೆಡಿ ಆಗಿತ್ತು. ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಎಲ್ಲರೂ ಕಮೆಂಟ್ ಮಾಡಿ ಹೇಳಿ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಅದಾದಮೇಲೆ ಎಂಗೇಜ್ಮೆಂಟ್ ಸ್ಟಾರ್ಟ್ ಆಯಿತು. ಒಂದೊಂದು ಶಾಸ್ತ್ರಗಳೆಲ್ಲ ಮಾಡ್ತೀವಿ, ಅದೆಲ್ಲ ನೋಡಿ ಎಲ್ಲ ರಾ ಆಗಿಟ್ಟಿರ್ತೀನಿ. ಪರವಾಗಿಲ್ಲ, ನೀನು ಅವ್ರನ್ನ ನೋಡು. ಹಿಂಗೆ ಇಟ್ಕೋಬೇಕೇನೋ ನಾನು ವಿಡಿಯೋ ಮೇಲೆ ಅಕ್ಕನೂ ಬಾಬಾ. ಓ, ಇದು ಮೊದಲೇ ಡಿಮ್ಯಾಂಡ್. ನೋಡಿ, ಇವರು ನಮ್ಮ ಅಣ್ಣ, ನನ್ನ ಕಸಿನ್ ಆಗಬೇಕು. ಅವ್ರ ಪಾಪ ಹಾಸನ್ನಿಂದ ಎಂಗೇಜ್ಮೆಂಟ್ಗೆ ಅಂತಲೇ ಬಂದಿದ್ದರು. ಬಟ್ಟೆ ಅಂತ ಬದಲಾಯಿಸ್ಕೋರಿ.
ಹಾಯ್ ಮಾಡಿ. ಹಾಯ್. ಇದು ನನ್ನ ತಮ್ಮಂದು ಸೆಕೆಂಡ್ ಡ್ರೆಸ್ಸು ಈವೆಂಟಿಗೆ. ಚೆನ್ನಾಗಿದೆ, ಎಲ್ಲ ಅವರೇ ಡಿಸೈನ್ ಮಾಡಿ. ಬೆಳಕಿಲ್ಲ ಈ ಕಡೆ ರವಿ. ಹಾಯ್ ಹಾಯ್. ಅಲ್ಲಿ ನೋಡಿ ಬೈ ರವಿನಾ. ಇದು ಯಾರು ಇದು? ನೋಡಿ, ಇವನು ನನ್ನ ತಮ್ಮ ಅಂದರೆ ಏನು ಬ್ಲಡ್ ರಿಲೇಷನ್ಶಿಪ್ ಇಲ್ಲ. ನಾವು ಅಕ್ಕಪಕ್ಕದ ಮನೆಯಲ್ಲಿ ಒಂದು 20-25 ಇಯರ್ಸಿಂದ ಇದ್ವಿ. ಇವರೆಲ್ಲ ಬಂದಿದ್ದರು. ನನಗಂತೂ ತುಂಬ ಖುಷಿ ಆಯಿತು. ಅಕ್ಕ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದೆ. ಹೇಳ್ಬೋದ ಅಕ್ಕ ಅವಾಗಿಂದ ಸ್ಟ್ಯಾಂಡ್ ಹಿಡ್ಕೊಂಡು ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಸಬ್ಸ್ಕ್ರೈಬ್. ಇಡೀ ಮದುವೆಯಲ್ಲಿ ತುಂಬ ಕಷ್ಟಪಡ್ತಾರೆ. ಪ್ಲೀಸ್ ಡೂ ಲೈಕ್. ಕ್ಯಾಮ್ರಾಮನ್ ಇವರು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಕಾಂಪಿಟೇಷನ್ ಸ್ಮಾರ್ಟ್ ಕನ್ನಡ ಬ್ಲಾಗ್ಸ್ ಬೆಲ್ ಐಕಾನ್ ಮಾಡಿ ಏನು ರಾತ್ರಿ ಅಲ್ಲಿ ಬರುತ್ತೆ ನೋಡ್ತಾರೆ ಬ್ಲಾಗ್ಸ್ನ. ಅವಾಗ ನೋಡ್ಲಿ ನೀವು ಬಂದಿದ್ದೀರಾ ಅಂತ. ನೋಡಿ, ಇವರೆಲ್ಲ ನನ್ನ ತಮ್ಮನ ಫ್ರೆಂಡ್ಸು, ನನಗೂ ಫ್ರೆಂಡ್ಸೇ. ಇವರೆಲ್ಲ ಬಂದಿದ್ದರು. ನನಗಂತೂ ತುಂಬ ಖುಷಿ ಆಯಿತು. ಇವರೆಲ್ಲ ನನ್ನ ವ್ಲಾಗಿಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಮೊನ್ನೆ ದಾಸಹಳ್ಳಿ ಜಾತ್ರೆ ವ್ಲಾಗಿಗೆ ಅವ್ರು ಹೆಲ್ಪ್ ಮಾಡಿದ್ರು. ಇವನು ನಾನು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸ್ತೀನಿ ರಕ್ಕ ಅಂತ ಬಂದ. ಹೇಳ ಹೇಳ. ಪ್ಲೀಸ್ ಸಬ್ಸ್ಕ್ರೈಬ್ ಸ್ಮಾರ್ಟ್ ಕನ್ನಡತಿ ಬ್ಲಾಗ್ಸ್. ಪ್ಲೀಸ್ ಸಬ್ಸ್ಕ್ರೈಬ್. ನಿಂದು ಇದೆಯಲ್ಲ ಯೂಟ್ಯೂಬ್? ಲೈಕ್ ಶೇರ್. ಯೂಟ್ಯೂಬ್ ಇದೆ. ನೆಕ್ಸ್ಟು ನಮ್ಮದು ಫ್ಯಾಮಿಲಿ ಫೋಟೋ ಟೈಮು. ಹೆಂಗಿದೆಯಾ ಊಟ? ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ ಊಟ? ಚೆನ್ನಾಗಿದೆಯೇನೋ? ಏನು ತಿನ್ನ ಬಿಟ್ಟನ ಬರೀ ಕೈ ತೊಳಿಸ್ತಾ ಇದೆಯಾ ನೀನು? ಕೋಟಿ ರೂಪಾಯಿ ಮದುವೆ ಅಂತ. ಕೋಟಿ ರೂಪಾಯಿ ಮದುವೆ ಎಂಗೇಜ್ಮೆಂಟ್ ಕೊಡೋ ಇದು. ಇನ್ನು ಕೋಟಿ ರೂಪಾಯಿ ಎಂಗೇಜ್ಮೆಂಟ್. ಭಯ ಆಗುತ್ತೆ. ಏನೋ ಯಾಕೆ ವ್ಲಾಗ್ಸ್ ಮಾಡಬೇಕು ಅಂತ ಅನಿಸ್ತು ನಿಮಗೆ? 5 years ಬ್ಯಾಕ್ ನೋಡು, 5 years ಬ್ಯಾಕೆ ನಾನು ಅಕೌಂಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಆದ್ರೆ ಕಂಟೆಂಟ್ ಶೂಟ್ ಮಾಡ್ಕೊಳಕ್ ಭಯ ಆಗುತ್ತೆ, ಯಾರು ಏನ್ ಅನ್ಕೊಂತಾರೆ ಅಂತ. ಅದಕ್ಕೆ ಇವಾಗ ಇಲ್ಲ ಮಾಡ್ಲೇಬೇಕಂತ ಸ್ಟಾರ್ಟ್ ಮಾಡಿ. ಇನ್ಸ್ಪಿರೇಷನ್ ನಾನೇ ಇನ್ಸ್ಪೈರ್ ಎಲ್ಲ. ನಾನು ಯಾವ ಯೂಟ್ಯೂಬ್ ಚಾನಲ್ ಬಿಡಲ್ಲ, ಎಲ್ಲಾದ್ರೂ ನೋಡ್ತೀನಿ. ನಿಮ್ಮ ಹಸ್ಬೆಂಡ್ ಹೇಗೆ ಸಪೋರ್ಟ್ ಮಾಡ್ತಾರೆ? ಸಪೋರ್ಟ್ ಮಾಡ್ತಾರೆ, ಮಾಡ್ಕೊಂಡು ಸಪೋರ್ಟ್ ಮಾಡ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾಡ್ತಿರ್ತಾರಲ್ಲ ಅದೇ ತರ. ರಿಪೀಟ್. ಹಸ್ಬೆಂಡ್ ಹೇಗೆ ಸಪೋರ್ಟ್ ಮಾಡ್ತಾರೆ? ಹೆಂಗೆ? ಅದೇ ಅವಾಗ ಪಿಜೆಸ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾರೆ. ಯಾರು ನೋಡ್ತಾರೆ ನಿಮ್ ಸಕ್ಸಸ್ ಅವರೇ ಅಂತ ಹೇಳ್ಬೇಕಪ್ಪ. ಬೆಲ್ ತಟ್ಟೋದಲ್ಲ ಅವ್ರೆ ಅಂತ. ನಿಜವಾಗ್ಲೂ ತಟ್ಟಾಗ ಫೇವರೇಟ್ ಯೂಟ್ಯೂಬರ್ ಯಾರು? ನನ್ನ ಫೇವ್ರೇಟ್ ತುಂಬಾ ಜನ ಇದ್ದಾರೆ. ಹಂಗೆಲ್ಲ ಒಬ್ಬರನ್ನೆಲ್ಲ ಬರ್ತಾರಲ್ಲ ಅಕ್ಕ ತಂಗಿ ಮನೆ ಮನೆ ಕತೆ ಅಂತ ತೋರಿಸ್ತಾರೆ. ನೀನೇನು ಮಾತಾಡ್ಬೇಡ, ನೀನ್ ಸೈಲೆಂಟ್ ಆಗಿರು. ಅವರೇ ಬೆನ್ ತಟ್ಟದ್ ನಿಮ್ಗೆ, ಅವರೇ ಬೆನ್ ತಟ್ಟದ್ ಅಂದ್ಬಿಟ್ಟು. ನಂತರ ಒಂದ್ರ ಸಬ್ಸ್ಕ್ರೈಬ್ ಆಗಿದ್ದಾರೆ. 3 ಫೋನ್ ಇಸ್ಕೊಂಡು ಮುಂದೆ 3 ಅಕೌಂಟ್ ಕ್ರಿಯೇಟ್ ಮಾಡಿ 3 ಫೋನ್ ಇಂದಾನು ಮಾಡ್ತಾ ಇದ್ಯಾ? ಇರೋದೇ ನನ್ನ ಅನುಕೂಲ. 3 ಫೋನ್ ಅಕೌಂಟ್ ಅಂತ ಹೇಳು. ಹಂಗೇನ್ ಗೊತ್ತಾ? ಅವನ ಹತ್ರ ಕೇಳು. 3 ಫೋನ್ ಇದೆ, 3 ಅಕೌಂಟ್ ಇರೋದು. ಹಾ 30 ಸ್ಮಾರ್ಟ್ ಕನ್ನಡಿ ಎತ್ತಿ. ಒಂದು ಸೆಲ್ಫಿ ಬೇರೆ ಫೋಟೋ ತಗೋತೀನಿ. ಇದೇ ಫೋಟೋ. ಚಾಕ್ಲೇಟ್ ಕಲ್ಟ್ರು. ಚಾಕ್ಲೇಟ್ ಎತ್ಕೊಂಬರೋಣ ಅಂತ ಹೋಗಿ ಬುಟ್ಟಿನೇ ತಗೊಂಡ್ಬರ್ತಾ ಇದ್ದಾರೆ. ಅಂತ ಎತ್ಕೊಂಬತ್ತಾರೆ.
ಅಣ್ಣ ಇದು ವರ್ಕ್ ಆಗ್ತಿಲ್ಲ ನೋಡಿ ಸ್ವಲ್ಪ. ಥ್ಯಾಂಕ್ ಯು. ಚೇತನ್ ಅವರೇ ಹೇಳಿ, ಎಂಗೇಜ್ಮೆಂಟ್ ಮಾಡ್ಕೊಂಡು ಹೆಂಗ ಅನಿಸ್ತು? ಚೆನ್ನಾಗಿದ್ಯಾ? ಸುಸ್ತಾಗ್ತಾ ಇದ್ಯಾ? ಹೇಗಿತ್ತು ಎಕ್ಸ್ಪೀರಿಯನ್ಸ್? ಇನ್ನೊಂದು ಸ್ವಲ್ಪ ಫೋಟೋ ತೆಗಿತಾರಂತ, ತೆಗೆಸ್ಕೋತೀರಾ? ಮಾಡ್ಸೋಣ. ನೀವು ಇಷ್ಟೊತ್ತವರೆಗೂ ನೋಡಿದ್ದು ಸ್ಮಾರ್ಟ್ ಕನ್ನಡತಿ ವ್ಲಾಗ್ಸ್. ನಿಮಗೆ ಇದೇ ಥರ ಕಂಟೆಂಟ್ ಬೇಕಾಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸ್ಮಾರ್ಟ್ ಕನ್ನಡತಿ ವ್ಲಾಗ್ಸ್. ಎಲ್ಲರಿಗೂ ಬಾಯ್.